ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಪಾಯಸ ರೆಸಿಪಿ. ಇನ್ನೇನು ಹಬ್ಬಗಳ ಸೀಸನ್ ಬಂತು, ಇವತ್ತು ಹಬ್ಬ. ಈ ಹಬ್ಬಕ್ಕೆ ನಾನು ಸಬ್ಬಕ್ಕಿ ಪಾಯಸ ಮಾಡಿದೆ. ಸ್ವೀಟ್ ಹೆಂಗೂ ಮಾಡಲೇಬೇಕು, ಏನಾದರೂ ಒಂದು ಸ್ವೀಟು, ಅದಕ್ಕೆ ಪಾಯಸ ಮಾಡ್ಕೊಳ್ಳೋಣ. ಯಾವಾಗಲೂ ಒಂದೇ ಥರ ಶಾವಿಗೆ ಪಾಯಸ ಅದು ಇದು ಅಂತ ಏನು ಬೇಡ ಅಂದರು. ಅದರಿಂದ ನೈಲಾನ್ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಇವತ್ತು ಬೆಲ್ಲ ಹಾಕಿನೇ ಮಾಡಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂತು. ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ನಾನು ಒಳ್ಳೊಳ್ಳೆ ರೆಸಿಪಿ ಕೊಡ್ತಾ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫಸ್ಟು ನೈಲಾನ್ ಸಬ್ಬಕ್ಕಿನ ನಾನು ತುಪ್ಪ ಹಾಕಿ ಹುರ್ಕೊಳ್ತೀನಿ. ಯಾಕಂದರೆ ಒಂದು 2-3 ಸ್ಪೂನ್ ತುಪ್ಪ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಹುರ್ಕೊಂಡ್ರೆ ಆ ಘಮ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು, ಅದು ಚೆನ್ನಾಗಿ ಹುರ್ಕೊಂಡ್ರೆ ನಿಮ್ಗೆ ಬೇಗ ಬೆಂದೋಗುತ್ತೆ. ಅದು ತುಂಬ ಹೊತ್ತು ಏನು ಬೇಯಲ್ಲ. ನೀವು ಹುರಿದ್ಬಿಟ್ಟು ಮಾಡಿದ್ರೆ ಟೇಸ್ಟ್ ಪಾಯಸ ತುಂಬ ಚೆನ್ನಾಗಿರುತ್ತೆ. ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಫಸ್ಟು ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ತೆಗೆದುಬಿಟ್ಟು ಆಮೇಲೆ ನೈಲಾನ್ ಸಬ್ಬಕ್ಕಿನ ಫ್ರೈ ಮಾಡೋಣ. ನಾನು ಸಣ್ಣ ಉರಿಯಲ್ಲಿ ಇಟ್ಟಿದ್ದೀನಿ. ಕಲರ್ ಚೇಂಜ್ ಆಗದೇ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನಿಧಾನಕ್ಕೆ ಆಗುತ್ತೆ, ಅದು ಕಲರ್ ಚೇಂಜ್ ಆಗಬಾರ್ದು ಅಂತ ನಿಧಾನಕ್ಕೆ ಸಣ್ಣ ಉರಿ ಇಟ್ಟು ಮಾಡ್ತಾಯಿದ್ದೀನಿ. ಈಗ ಫ್ರೈ ಆಯಿತು. ಇದನ್ನು ಸಪ್ರೇಟಾಗಿ ತೆಗೆದು ಒಂದು ಪಾತ್ರೆಗೆ ಇಟ್ಕೊಳ್ಳೋಣ. ನಾನು ಬರೀ ಗೋಡಂಬಿನೇ ಹಾಕಿದ್ದೀನಿ, ದ್ರಾಕ್ಷಿ ಬೇಕಾದರೂ ಸೇರಿಸ್ಕೋಬೋದು. ನಾನು ಗೋಡಂಬಿ ಮಾತ್ರ ಹಾಕಿದ್ದೀನಿ ಇವತ್ತು. ಈಗ ಅದೇ ನಾನ್ ಸ್ಟಿಕ್ಕಲ್ಲೇ ನಾನು ಒಂದು 150 ಗ್ರಾಮ್ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇನ್ನೊಂದು ಸ್ಪೂನ್ ತುಪ್ಪ ಸೇರಿಸಿ ಹುರ್ಕೋಬೋದು. ಈಗ ತುಪ್ಪ ಸಾಕಾಗಿಲ್ಲ ಅಂದರೆ ಮತ್ತೆ ನಾನು ಒಂದು ಸ್ಪೂನ್ ಸೇರಿಸ್ತೀನಿ. ಯಾಕಂದರೆ ತುಪ್ಪ ನಾವು ಸೇರಿಸಿ ಹುರಿದ್ರೆ ಅದು ಘಮ ಟೇಸ್ಟು ಎರಡೂ ಚೆನ್ನಾಗಿರುತ್ತೆ. ಅದರಿಂದ ತುಪ್ಪ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಹುರ್ಕೊಳ್ಳೋಣ. ಸಾಕಾಗಿಲ್ಲ ಅಂತ ನಾನು ಅದರಲ್ಲೇ ಹಾಕಿ ಹುರಿತಾಯಿದ್ದೀನಿ. ಈಗ ಸಾಕಾಗಲ್ಲ ಅನಿಸುತ್ತೆ, ಆವಾಗ ಬೇಕಾದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಸೇರಿಸ್ಕೊಳ್ಳೋಣ ತುಪ್ಪ. ಈಗ ಇದನ್ನು ಸಣ್ಣ ಉರಿಯಲ್ಲೇ ನೀವು ಚೆನ್ನಾಗಿ ಹುರ್ಕೊಳ್ಳಿ. ಇದು ಸಿಡಿಯುತ್ತೆ ನೋಡಿ. ಈಗ ತುಪ್ಪ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಸಾಕು. ಒಂದು ಸ್ಪೂನ್ ತುಪ್ಪ ಮತ್ತೆ ಬಿಟ್ಟು ಈಗ ಅದನ್ನು ಚೆನ್ನಾಗಿ ಹುರ್ಕೊಳ್ತೀನಿ. ಇದು ಚೆನ್ನಾಗಿ ಸಿಡಿಯಂಗೆ ಬರುತ್ತೆ ಬೆಳ್ಳಗೆ. ಅದು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸಿಡಿಯೋ ತನಕ ನೀವು ಇದನ್ನು ಸಣ್ಣ ಉರಿಯಲ್ಲೇ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಳಿ. ಬಿಸಿ ಆಗ್ತಾ ಅದು ಕಲರ್ ಚೇಂಜ್ ಆಗುತ್ತೆ ನೋಡಿ, ಬೆಳ್ಳಗಾಗುತ್ತೆ, ಪುಳಿ ಥರ ಆಗಿಬಿಡುತ್ತೆ ನೋಡಿ. ಗೊತ್ತಾಗುತ್ತೆ ನಿಮಗೆ ಚೇಂಜಸ್ಸು. ಸ್ಟವ್ ಆಫ್ ಮಾಡಿಬಿಟ್ಟೆ. ಇದನ್ನು ತೆಗೆದುಬಿಟ್ಟು ಈಗ ಪಾಯಸಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಏನಿಲ್ಲ, ಇದು ಬರೀ ಬೆಲ್ಲ ಮಾತ್ರ ಹಾಕ್ತೀನಿ. ತುಂಬ ಈಸಿ. ನಾನು ಹಾಲಲ್ಲೇ ಬೇಯಿಸಿದ್ದೀನಿ. ನೀವು ಬೇಕಾದರೆ ನೀರಲ್ಲಿ ಬೇಯಿಸ್ಬಿಟ್ಟು ಲಾಸ್ಟಲ್ಲಿ ಬೇಕಾದರೆ ಹಾಲು ಸೇರಿಸ್ಕೋಬೋದು. ನಾನು ಬರೀ ಹಾಲಲ್ಲೇ ಬೇಯಿಸಿದೆ. ಇದಕ್ಕೆ 150 ಗ್ರಾಮು ಸಬ್ಬಕ್ಕಿ ನನಗೆ 1 ಲೀಟ್ರ್ ಹಾಲಾಯಿತು. ಯಾಕಂದರೆ ಇದು ಗಟ್ಟಿಯಾಗುತ್ತೆ. ನೀವು ಎಷ್ಟೇ ಹಾಲು ಹಾಕಿದ್ರೂ ಗಟ್ಟಿ ಆಗ್ತಾನೆ ಇರುತ್ತೆ. ಅದರಿಂದ ಫಸ್ಟೇ 1 ಲೀಟ್ರ್ ಹಾಲು ಇಟ್ಕೊಳ್ಳಿ. ಈಗ ನಾನು ಹಾಲು ಫ್ಯಾಮಿಲಿ ಪ್ಯಾಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. 1 ಲೀಟ್ರ್ ಹಾಲು ಬೇಕೇ ಬೇಕು. 1 ಲೀಟ್ರ್ ಹಾಲು ಆಗಿದೆ ಈಗ ಇದು ಚೆನ್ನಾಗಿ ಕುದೀಲಿ, ಅಂದರೆ ಉಗ್ಬರಲಿ. ಆಮೇಲೆ ನಾವು ಸಬ್ಬಕ್ಕಿ ಸೇರಿಸ್ಕೊಳ್ಳೋಣ. ಈಗ ಒಂದು ಕಡೆ ಹಾಲು ಬಿಸಿ ಆಗ್ತಾಯಿದೆ. ಅಷ್ಟು ಬೇಗ ಬೆಲ್ಲನ ಕುಟ್ಟಿ ರೆಡಿಯಾಗಿ ಇಟ್ಕೊಳ್ಳೋಣ ಅಂತ ನಾನು ಒಂದು 300 ಗ್ರಾಮ್ ಬೆಲ್ಲ ಸೇರಿಸಿದ್ದೀನಿ. ಇದಕ್ಕೆ ಬೇಕೇ ಬೇಕು 300 ಗ್ರಾಮ್. ಯಾಕಂದರೆ ಹಾಲು 1 ಲೀಟ್ರು. ಅದು ಬಿಸಿಯಲ್ಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ಅನಿಸುತ್ತೆ, ತಣ್ಣಗಾದ್ಮೇಲೆ ಸ್ವೀಟ್ ಕಡಿಮೆ ಆಗುತ್ತೆ. ಅದರಿಂದ ಒಂದು 300 ಗ್ರಾಮು ನಾನು ಈಗ ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪಾಕ ಏನಿಲ್ಲ, ಒಂದು ಕಡೆ ಬೆಲ್ಲ ಮುಳುಗೋಷ್ಟು ನೀರು ಇಟ್ಟು ಕರಗಿಸ್ಕೊಳ್ಳೋದಷ್ಟೇ. ಈಗ ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಎಷ್ಟು ಬೇಕೋ, ಬೆಲ್ಲ ಮುಳುಗೋಷ್ಟು ನೀರಿದ್ದರೆ ಸಾಕು. ಯಾಕಂದರೆ ನಾವು ಹಾಲು 1 ಲೀಟ್ರ್ ಸೇರಿಸಿದ್ದೀವಿ. ಇದು ಬೆಲ್ಲ ಮುಳುಗೋಷ್ಟು ನಾವು ನೀರು ಹಾಕ್ಕೊಂಡು ಅದನ್ನು ಒಂದು ಕಡೆ ಕರಗಿಸ್ಕೊಳ್ಳೋಣ ಸ್ಟವಲ್ಲಿಟ್ಟು. ಈಗ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಸಣ್ಣ ಉರಿಯಲ್ಲಿ ಒಂದು 2-3 ನಿಮಿಷ ಹಾಲು ಹಂಗೆ ಕುದೀಲಿ. ಆಮೇಲೆ ನಾವು ಸಬ್ಬಕ್ಕಿ ಸೇರಿಸ್ಕೊಳ್ಳೋಣ. ಆಯಿತು, ಈಗ ಒಂದು 3 ನಿಮಿಷನೇ ಆಗಿದೆ. ಈಗ ಸಬ್ಬಕ್ಕಿ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಗಂಟು ಏನು ಬರೋಲ್ಲ, ಯಾಕಂದರೆ ನಾವು ಫಸ್ಟೇ ಕ್ಲೀನಾಗಿ ಹುರಿದಿದ್ದೀವಲ್ಲ, ಅದರಿಂದ ಒಂದಕ್ಕೊಂದು ಅಂಟಲ್ಲ, ಚೆನ್ನಾಗಿರುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಸಬ್ಬಕ್ಕಿ ಪಾಯಸ.
ನೀವು ಬೆಲ್ಲ ಹಾಕಿದ್ರೆ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ, ನೀವು ಸಕ್ಕರೆ ಹಾಕಿದ್ರೆ ಬೆಳ್ಳಗೆ ಇರುತ್ತೆ. ಸಕ್ಕರೆಗಿಂತ ಬೆಲ್ಲನೇ ಟೇಸ್ಟು, ಅದರಿಂದ ಇವತ್ತು ನಾನು ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇದೊಂದು ಸ್ವಲ್ಪ ಸಣ್ಣ ಉರಿಯಲ್ಲೇ ಇದನ್ನು ಬೇಯಿಸ್ಕೊಳ್ಳೋಣ. ಸಬ್ಬಕ್ಕಿ ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ, ಇನ್ನೊಂದು ಕಡೆ ಬೆಲ್ಲ ಕುದೀತಾ ಇದೆ ನೋಡಿ. ಪಾಕ ಏನಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಇದು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಬೇಗ ಬೆಂದೋಗುತ್ತೆ, ತುಂಬ ಲೇಟ್ ಏನೂ ಆಗಲ್ಲ ನೋಡಿ. ಬೇಯ್ತಾ ಬೇಯ್ತಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದು ಸಬ್ಬಕ್ಕಿ. ಏಲಕ್ಕಿನೂ ಕುಟ್ಟಿ ಒಂದು ಕಡೆ ಅದರಲ್ಲೇ ಇಟ್ಟಿದ್ದೆ. ನಾನು ಬೆಲ್ಲನೂ ಏಲಕ್ಕಿ ಸಪ್ರೇಟಾಗಿ ಕುಟ್ಟಿಲ್ಲ, ಬೆಲ್ಲ ಏಲಕ್ಕಿ ಎರಡೂ ಸೇರಿಸಿನೇ ಕುಟ್ಟಿದ್ದೆ. ನೀವು ಬೇಕಾದರೆ ಏಲಕ್ಕಿ ಸಪ್ರೇಟಾಗಿ ಕುಟ್ಟಿ ಕೊನೆಗೆ ಹಾಕಿ. ನಾನು ಕೊನೆಗೆ ಹಾಕೋದೇ ಇವತ್ತು ಬೆಲ್ಲದ ಜೊತೆಗೇ ಹಾಕಿದ್ದೀನಿ ಏಲಕ್ಕಿನ. ಈಗ ಬೆಂದೋಯ್ತು, ಇನ್ನೊಂದು ಸ್ವಲ್ಪ ಬೇಯಬೇಕು ಅಷ್ಟೇ. ಸಣ್ಣ ಉರಿಯಲ್ಲೇ ಇಟ್ಟಿದ್ದೀನಿ, ಇನ್ನೊಂದು 2-3 ನಿಮಿಷ ಬೆಂದರೆ ಸಾಕು. ಬೆಲ್ಲದ ಪಾಕ ಸೇರಿಸ್ಕೊಳ್ಳೋಣ. ಸಣ್ಣ ಉರಿಯಲ್ಲೇ, ಆದಷ್ಟು ಸಣ್ಣ ಉರಿಯಲ್ಲೇ ನೀವು ಬೇಯಿಸ್ಕೊಳ್ಳಿ. ಈಗ ಬೆಂದಿದೆ, ನೋಡಿದ್ರೇ ಗೊತ್ತಾಗುತ್ತೆ ಬೆಂದಿದೆ ನೋಡಿ, ಬೆಂದಿದೆ. ಈಗ ಬೆಲ್ಲದ ಪಾಕ, ನಾನು ಪಾಕ ಏನು ಮಾಡಿಲ್ಲ, ಅದನ್ನೇ ಅಂತೀನಿ. ಸುಮ್ಮನೆ ಬೆಲ್ಲ ನೀರು ಹಾಕಿ ಕರಗಿಸ್ಕೊಳ್ಳೋದು ಅಷ್ಟೇ. ಈಗ ನೋಡಿ ಅದನ್ನು ಸೇರಿಸ್ಕೊಳ್ಳೋಣ, ಬೆಲ್ಲದ ಪಾಕನ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಅಷ್ಟೇ. ಸಬ್ಬಕ್ಕಿ ಪಾಯಸ ಚೆನ್ನಾಗಿ ರೆಡಿ ಆಯಿತು. ನೀವು ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕಿ ಫಸ್ಟೇ ಬೇಯಿಸ್ಕೊಂಡು ಆಮೇಲೆ ಹಾಲು ಸೇರಿಸ್ಕೋಬೋದು. ಹಾಲಲ್ಲಿ ಬೇಯಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದರಿಂದ ಬರೀ ಹಾಲೇ ಹಾಕಿರೋದು. ಬಿಸಿ ಬಿಸಿಯಾಗಿ ಕುಡಿಯೋ ಅದಕ್ಕಿದೆ. ಈಗ ನೋಡಿ, ನಾನು ಆವಾಗಲೇ ಹುರಿದಿಟ್ಟಿರೋ ಗೋಡಂಬಿ ಮತ್ತು ಇನ್ನೊಂದು 2 ಏಲಕ್ಕಿ ಜಜ್ಜಿ ಹಾಕಿದ್ದೀನಿ. ಏಲಕ್ಕಿ ಲಾಸ್ಟಲ್ಲಿ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ. ನೀವು ಆದಷ್ಟು ಇನ್ನೊಂದು ಸ್ವಲ್ಪ ಹಾಲು ಅಥವಾ ನೀರು ಸೇರಿಸ್ಕೋಬೇಕು, ಇದು ಬೇಗ ಗಟ್ಟಿಯಾಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ರೆಡಿಯಾಗಿದೆ ಸಬ್ಬಕ್ಕಿ, ನೈಲಾನ್ ಸಬ್ಬಕ್ಕಿ ಪಾಯಸ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಕೊಡ್ತಾ ಇರ್ತೀನಿ. ಇನ್ನೇನು ಹಬ್ಬದ ಸೀಸನ್ ಬಂತು, ಪಾಯಸದಿಂದ ಸ್ಟಾರ್ಟ್ ಮಾಡೋಣ.